ಬಹಳ ಮಹತ್ವದ ಘಟ್ಟ ಅನ್ಬೋದು. ಏನೋ ಅವನು ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಿರ್ತಾನೆ, ಅವನ ಮೊದಲ ಅಗ್ನಿ ಪರೀಕ್ಷೆ ಅಂತ ಹೇಳಿ ಅವನು ಪರಿಗಣಿಸ್ತಾನೆ SSLC ಪರೀಕ್ಷೆ. ಸೊ ಹೀಗಾಗಿ ಪರೀಕ್ಷಾ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಆ ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ನಡೆಸುವಂಥ ಹೊಣೆಗಾರಿಕೆ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರುವಂಥ ನಾವು ಮತ್ತು ಪರೀಕ್ಷಾ ಜವಾಬ್ದಾರಿ ಹೊಂದಿರುವಂಥ ತಾವು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಮೊದಲಿಗೆ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಇಲ್ಲಿವರೆಗೂ ತಾವು ಬಹಳಷ್ಟು ಉತ್ತಮ ಶಿಕ್ಷಣವನ್ನು ಕೊಟ್ಟು ಅವರನ್ನು ಸಿದ್ಧಗೊಳಿಸಿದ್ದೀರಿ. ಬಟ್ ಈ ಹಂತದಲ್ಲಿ ಮೊದಲು ಪರೀಕ್ಷಾ ಭಯವನ್ನು ಅವರಿಂದ ತೆಗೆದು ಹಾಕುವಂಥದ್ದು ಸಾಧ್ಯ ಆದರೆ ತಮ್ಮಿಂದ ಮೊದಲು ಆ ಸಂದೇಶ ಹೋಗಲಿ. ಯಾಕಂದರೆ ಯಾವುದೇ ಒಂದು ಪರೀಕ್ಷೆ ಅನ್ನೋದು ಆ ವ್ಯಕ್ತಿಯ ಏನು ಮಾಡಿದ್ದಾನೆ ಅದನ್ನು ಪರೀಕ್ಷಿಸುವ ಒಂದು ಸಾಧನ. ಹೀಗಾಗಿ ಆತ್ಮವಿಶ್ವಾಸದಿಂದ ನೀನು ಪರೀಕ್ಷೆಯನ್ನು ಎದುರಿಸು ಅನ್ನೋ ವಿಚಾರ ಮೊದಲು ತಮ್ಮಿಂದ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ತಲುಪಲಿ. ಯಾವುದೇ ಕಾರಣಕ್ಕೂ ಪರೀಕ್ಷಾ ಭಯ ಬೇಡ. ಉತ್ತಮವಾಗಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಅತ್ಯುತ್ತಮವಾದ ವಾತಾವರಣ ಸೃಷ್ಟಿ ಮಾಡುವುದು ತಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ಅಲ್ಲಿ ಶಾಂತ ವಾತಾವರಣ ಅಂದ್ಕೊಳ್ಳಿ. ಕಸ್ಟಡಿ ಯಾವಾಗ ವಿದ್ಯಾರ್ಥಿ ಅಲ್ಲಿ ತನ್ನ ಕೊಠಡಿಗೆ ಬಂದಿರ್ತಾನೆ ಗೊಂದಲವಿಲ್ಲದೆ ತನ್ನ ಸ್ಥಾನಕ್ಕೆ ಹೋಗಿ ಕೂಡುವಂಥ ವಾತಾವರಣ ಅಂದ್ಕೊಳ್ರಿ. ಅಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಆಗಲಿ. ಒಬ್ಬ ಅಭ್ಯರ್ಥಿ ತನ್ನ ಒಂದು ವರ್ಷದ ದುಡಿಮೆ ಏನಂತೀವಿ ಅಥವಾ ವರ್ಷದ ಕಲಿಕೆ ಏನಿದೆ ಅಲ್ಲಿ ತನ್ನ ಪರೀಕ್ಷೆ ರೂಪದಲ್ಲಿ ಬರೀಬೇಕಾದ್ರೆ ಏನು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು, ಆ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡಿ ಶ್ರಮ ವಹಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ, ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ ತಮಗೆ ಪರೀಕ್ಷಾ ಮಾರ್ಗಸೂಚಿ ಅಂತ ಹೇಳಿ. ದಿನಾಂಕ 23/2/2000 ನಾವು ಪರೀಕ್ಷಾ ಬೈಬಲ್ ಅಂತ ಕರಿಬೋದು SSLC ವಿಚಾರದಲ್ಲಿ. ಅದನ್ನು ತಾವು ಒಂದು ಸರಿ ಓದ್ಕೊಂಡ್ರೆ ಪ್ರತಿಯೊಂದು ಅಧಿಕಾರಿಗಳು ತನ್ನ ಯಾವ ಹಂತದಲ್ಲಿ ಮಾಡಬೇಕು ಅಂತ 2ರಿಂದ 3 ಪುಟ ಪರೀಕ್ಷೆಗಳನ್ನು ನಡೆಸಿ ಯಾವುದೇ ಮಕ್ಕಳಿಗೆ ಭಯ ಇರತಕ್ಕಂಥದ್ದಿಲ್ಲ. ಎಲ್ಲ ಮಕ್ಕಳಿಗೆ ಈಗಾಗಲೇ ಭಯ ನಿವಾರಣೆ ತರಗತಿಗಳನ್ನು ನಾವು ಮಾಡಿದ್ದೇವೆ. ಮ್ಯಾಕ್ಸಿಮಮ್ ಮಕ್ಕಳಿಗೆ CCTVಯಲ್ಲೇ ಪರೀಕ್ಷೆ ಮಾಡಿದ್ದೇವೆ ನಾವು. 1 ವರ್ಷ ಆಯ್ತು ಈಗ. ಇವನ್ 8th 9th 10th ಎಲ್ಲ ಮಕ್ಕಳಿಗೇನು CCTVಯಲ್ಲೇ ಪರೀಕ್ಷೆ ನಡೀತದೆ ಸರ್. ಅವ್ರಿಗೆ ಅದ್ರದ್ದು ಭಯ ಹೋಗಿಬಿಟ್ಟಿದೆ. ಅವ್ರು ಎಲ್ಲೇ ಇಟ್ಟರು ಅವ್ರು ಹೇಳಿಬಿಟ್ಟಿದ್ದೆವು, CCTVನ ನೋಡಿ ನೀವು ಎಕ್ಸಾಮ್ ಬರೀಬೇಡ್ರಿ, ಅದೇನೂ ಮಾಡೋದಿಲ್ಲ, ನಿಮ್ಗೆ ತನ್ನಷ್ಟು ತಾನು ಇರ್ತದೆ, ನೀವು ಆರಾಮ್ ಪರೀಕ್ಷೆ ಬರಿ ಅಂತ ಹೇಳಿದ್ವಿ ನಾವು. ಅದಕ್ಕೆ ಮಾನ್ಯ ಎಲ್ಲ ಹಿರಿಯ ಅಧಿಕಾರಿಗಳು ಈ ಸದರಿ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ.